ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ದರ ಏರಿಕೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾಂಪಿಟೇಷನ್ ಮಾಡ್ತಾ ಇದ್ದಾವೆ. ನಾವು ಏರಿಸ್ತೀವಿ, ನಾವು ಹಾಲಿಂದ ಏರಿಸ್ತೀವಿ, ನಾವು ಡೀಸೆಲ್ದು ಏರಿಸ್ತೀವಿ, ನಾವು ಪೆಟ್ರೋಲ್ದು ಏರಿಸ್ತೀವಿ, ನಾವು ಟೋಲ್ ನಾಲ್ಕಾಲ್ದು ಏರಿಸ್ತೀವಿ, ಟೋಲ್ ದರ ಹೆಚ್ಚು ಮಾಡ್ತೀವಿ ರೀ. ಕಾಂಪಿಟೇಷನ್ ದರ ಏರಿಸೋದ್ರೊಳಗೆ ಉದ್ಯೋಗ ಕೊಡೋದ್ರಾಗ ಎರಡೂ ಇಲ್ಲ, ಎರಡೂ ಹಿಂದೆ ಹೋಗೋದು. ಮತ್ತು ಇನ್ನೇನು ಹಿಂಗೆ ಗ್ಯಾರಂಟಿ ಇಬ್ಬರು ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಇನ್ನು ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಈ ಕಾರ್ಪೊರೇಟ್ ಕೈಯಿಂದನೂ ಈ ಅಧಿಕಾರ ಜಾರಿ ಹೋಗೋ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಅಂತಾರಾಷ್ಟ್ರೀಯ ಕಾರ್ಪೊರೇಟ್ಗಳು ಬರ್ತಾ ಇದ್ದಾರೆ. ಎಲಾನ್ ಮಸ್ಕ್ ಅಂದ್ರೆ ಒಟ್ಟಾರೆಯಾಗಿ ದರ ಏರಿಸೋದು, ನೌಕರಿ ಕೊಡುವಂಗಿಲ್ಲ, ನೀವು ಏನಾದರೂ ಮಾಡ್ರಪ್ಪ ನಮ್ಮ ಟ್ಯಾಕ್ಸ್ ತುಂಬ್ರಿ. ನೋಡಿರಿ, ಕರ್ನಾಟಕ ಸರ್ಕಾರ ಡೀಸೆಲ್ ದರದ ಮೇಲೆ ₹2 ಏರಿಸ್ಬಿಟ್ಟದ ತನ್ನ ವ್ಯಾಟ್ ಟ್ಯಾಕ್ಸನ್ನು. ಅದಕ್ಕೆ ಹೇಳ್ತದಿಲ್ಲ, ನಾವು ಉಳಿದ ರಾಜಕೀಯದ್ದು ಕಡಿಮೆ ಐತೆ ನಮ್ಮದು. ಇದು ಕಾರಣ ಅಲ್ಲ, ಇದೆಲ್ಲ ಉತ್ತರ. ಯಾಕೆ ಹೆಚ್ಚು ಮಾಡಿದ್ರಿ ಅದಕ್ಕೆ ಇವ್ರ ಉತ್ತರ ಅಂದರೆ ಗ್ಯಾರಂಟಿ ರೊಕ್ಕ ಕಡಿಮೆ ಅಂದ್ರೆ ಅದಕ್ಕೆ ಹಾಕಾಯ್ತಾರೆ ಅಂತಾರೆ. BJPಗರು ವಾದ ಮಾಡ್ತಾರೆ. ಆಲ್ರೆಡಿ BJPಗರು ಈ ಸ್ವತಂತ್ರ ಉದ್ಯಾನವನದಲ್ಲಿ ಬೆಂಗಳೂರಿನಲ್ಲಿ ಈ ಅಹೋರಾತ್ರಿ ಧರಣಿ ಬೆಲೆ ಏರಿಕೆ ವಿರುದ್ಧ ಶುರು ಮಾಡಿದ್ದಾರೆ. BJPಗೂ ಸಂಕಟ, ಕಾಂಗ್ರೆಸ್ಗೂ ಸಂಕಟ ಶುರು ಆಗಿದೆ. ಎರಡೂ ಪಕ್ಷಗಳಲ್ಲೇ ಆಂತರಿಕ ಯುದ್ಧ ಶುರುವಾಗಿಬಿಟ್ಟದ. ಒಂದು ಕಡೆ BJPಯಲ್ಲೇ ಅಧ್ಯಕ್ಷರಿಗೆ ಶುರುವಾದಂಥ ಒಂದು ಯುದ್ಧ, ಯತ್ನಾಳ್ ವರ್ಸಸ್ ವಿಜಯೇಂದ್ರ. ಅದೇ ರೀತಿಯಾಗಿ ಇಲ್ಲಿ ಮುಖ್ಯಮಂತ್ರಿ ಅಥವಾ ಒಂದು ಅಧ್ಯಕ್ಷರಿಗಾಗಿ ಒಂದು ಕಡೆ DKC, ಇನ್ನೊಂದು ಕಡೆ ಪರಮೇಶ್ವರಪ್ಪನವರು, ಇನ್ನೊಬ್ಬರು ಸತೀಶ್ ಅವರು. ಹೀಗಾಗಿ ಎರಡೂ ಪಕ್ಷಗಳು ಈ ತಿಕ್ಕಾಟ ನಡೆದ್ಬಿಟ್ಟದ. ಈ ತಿಕ್ಕಾಟದೊಳಗೆ ಆಡಳಿತಗಳ ಇವ್ರ ಗಮನ ಇಲ್ಲೇನೋ ಅಂತ ಅನ್ನಿಸ್ತದೆ. ಯಾಕೆ ದರ ಏರಿಸೋದು ಈಗಾಗಲೇ ಜನ ಕಂಗಾಲಾಗಿದ್ದಾರೆ ರೀ. ಇದು ದರ ಏರಿಸೋದ್ರಿಂದ, ಟ್ಯಾಕ್ಸ್ ಏರಿಸೋದ್ರಿಂದ. ಅಂಥದ್ರಲ್ಲಿ ಏಪ್ರಿಲ್ 2ರಿಂದ ಅಮೇರಿಕ ಒಂದು ಕುಂತ್ಬಿಟ್ಟದ ರೆಸಿಪ್ರೋಕಲ್ ಅಂದ್ರೆ ಸುಂಕಕ್ಕೆ ಪ್ರತಿ ಸುಂಕ. ನೀವು ಎಷ್ಟು ₹10 ಐತ್ರಿ, ನಾವು 12% ಏರಿಸ್ತೀವಿ. ಜನರ ಗತಿ ಏನಿದೆ, ಯಾರ ಮೇಲೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ? ಜನರ ಮತದ ಆಧಾರದ ಮೇಲೆ ಸರ್ಕಾರ ರಚನೆ ಮಾಡಿದಿರಿ. ಆದರೆ ಜನರಿಗೇನೋ ಅನುಕೂಲ ಆಗುವಂಥ ಆಡಳಿತ ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಬರೀ ಎದ್ದ ತಕ್ಷಣ ಜಗಳ, ಒಬ್ಬರೊಬ್ರು ಕಾಲು ಜಗೋದು. ಇದೇ ಇಲ್ಲರಿ ಅಡ್ಮಿನಿಸ್ಟ್ರೇಷನ್ನ ಅಂತೇಳಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಬಂಗಾರ ಬೆಲೆನೂ ಇನ್ನೊಂದು ಕಡೆ ಸಿಕ್ಕಾಪಟ್ಟಿಯಾಗಿ ಏರ್ತಾ ಇದೆ. ಅದು 94,150ಕ್ಕೆ ಮುಟ್ಟಿದೆ ಇವತ್ತು. ಅದು ಏನಿಲ್ಲ ಬಿಡ್ರಿ, ಬಂಗಾರ ತೊಗೊಳ್ಳೋ ಚಿಂತೆ. ನಮಗೆ ಇಲ್ಲಿ ದೊಡ್ಡ ಚಿಂತೆ ಆಗಿದ್ದು ಈ ದರ ಏರಿಕೆ ಬಡವು ತಿನ್ನೋದು, ಆಹಾರಕ್ಕೆ, ಪ್ರತಿಯೊಂದು ವಸ್ತುವಿಗೆ. ಆ ನೆಲೆಯಲ್ಲೇ ಒಂದು ಕಡೆ HD ಕುಮಾರಸ್ವಾಮಿಗಳು ಅಂದರೆ BJP ಪರವಾಗಿ ಮಾತಾಡ್ತಾರೆ. ನಿಮಗೆ ಗೊತ್ತದ, ದೋಸ್ತಿ ಅದ. ರಾಜ್ಯದಲ್ಲಿ ಬೀಜಾಸುರ ಇದ್ಬಿಟ್ಟಾನಿಲ್ಲ. ಸಿಕ್ಕಾಪಟ್ಟೆ ರೇಟ್ ಏರಿಸ್ತಾರೆ. ಬೀಜಾಸುರ ಅಂತ ಇವು ತೀರ್ಲಾರದವ, ಬಂದು ಆಗ್ಲಾರದವ. ಘಜ್ನಿ ಮೊಹಮ್ಮದ್ ನಾಚುವಂತೆ ಜನರ ಮೇಲೆ ದರ ಏರಿಕೆ ದಂಡೆಯಂತೆ ನಡೆಸುತ್ತದೆ HD ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಘೋರಿ ಮತ್ತು ಘಜ್ನಿ ಮೊಹಮ್ಮದ್ ಹಂಗೆ ದರ ಏರಿಸ್ತಾರಪ್ಪ, ಜನರ ಮೇಲೆ ಹಾಕಿ ಟ್ಯಾಕ್ಸ್ ತೆಗೆದಾನು ಈ ಸರ್ಕಾರ. ಅಂದರೆ ಏಕಾಲಕ್ಕೆ ಎರಡು ರೀತಿ ಟೀಕೆ ಮಾಡಿದಂಗಾಯ್ತು. ಒಂದು ಮುಸ್ಲಿಮರು ಪ್ಲೀಸ್ ಮಾಡ್ತಾ ಇದೆ ಸರ್ಕಾರ, ಇನ್ನೊಂದು ಕಡೆ ಅವ್ರ ರಾಜ್ಯಗಳೈತೆ ದರ ಏರಿಸ್ತಾ ಇದೆ, ತೆರಿಗೆ ಏರಿಸ್ತಾ ಇದೆ ಅಂತ ಇರ್ಬೋದು. ಅವ್ರ ದೃಷ್ಟಿಯಲ್ಲಿ ತಪ್ಪಂತೇನಲ್ಲ. ಅದೇ ಕಾಲಕ್ಕೆ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಯಾಕೆ ಸುಮ್ಮನೆ ಇರ್ತಾರೆ ರೀ? ಅವರು ಮಾತಾಡ್ತಾರೆ. ಔಷಧ, ತರಕಾರಿ, ಬೇಳೆಕಾಳು ದರ 1.5 ಪಟ್ಟು ಹೆಚ್ಚಾಗಿದ್ದು. ಟೋಲ್ ದರ ಏರಿಕೆ ಜನರು ಕಂಗಾಲು ಮಾಡಿದೆ. BJPಯವರು ಪ್ರತಿಭಟನೆ ನಡೆಸಬೇಕಿರುವುದು ಕೇಂದ್ರದ ವಿರುದ್ಧ, ನಮ್ಮದಲ್ಲ. ನಾವೇಷ್ಟು ಏರಿಸಿದ್ವಿ, ನಮ್ಮಿಂದ ಏನಾಗ್ಬೋದಲ್ಲ, ನಮ್ಮದು ಕಡಿಮೆ ಐತೆ. ನಾವು ಏರಿಸಿದ್ದೇನೆ ಸುಳ್ಳಲ್ಲ, ಕಡಿಮೆ ಅದ. ಕೇಂದ್ರದ ವಿರುದ್ಧ ಕೇಳ್ರಿ. ಇದೆಲ್ಲ ಕಾರಣ ಅವರು ಸೆಸ್ ಹಾಕ್ತಾರೋ ಮತ್ತೇನೋ ಹಾಕ್ತಾರೋ. ಎಷ್ಟು ಪಟ್ಟು ತೊಗೊಳ್ತಾರಪ್ಪ ಟ್ಯಾಕ್ಸ? ಈ ಪೆಟ್ರೋಲಿಯಮ್ದ ವಸ್ತುಗಳಲ್ಲೇ ಲೆಕ್ಕ ಹಾಕಿದ್ದೀರ ನೀವೆಂದಾದರೂ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇಬ್ಬರು ಒಬ್ರಿಗಿಂತ ಒಬ್ಬರು ನಾವು ಇಲ್ಲಿ ಏನು ಅನ್ಬೇಕಾಗ್ತದಪ್ಪ ಅಂದ್ರೆ, ಇಬ್ಬರು ಒಬ್ರಿಗಿಂತ ಒಬ್ರು ಬೇರಿಕೆನ ಅಂತೀವಿ ನಾವು. ಉತ್ತರ ಕರ್ನಾಟಕದ ಬೇರಿಕೆ ಅಂದರೆ ತಮ್ಮದು ಮುಚ್ಚಿಡ್ಕೊಳ್ಳೋದು, ಇನ್ನೊಬ್ರದ್ದು ಹೇಳೋದು. ಇದೇ ರೀತಿಯಾಗಿ ಕಾಂಗ್ರೆಸ್ ಮತ್ತು BJP ಮಾಡ್ತಾ ಇದ್ದಾವೆ. ಕುಮಾರಸ್ವಾಮಿಗಳು ಕಾಂಗ್ರೆಸ್ ಆಗಿದ್ದಾಗ ಕಾಂಗ್ರೆಸ್ ಪರ ತಬಲ ಬೆಳಿತಾರೆ. ಈಗ BJP ಹೇಳಿದ್ದಾರೆ, BJP ಜೊತೆ ಅಲ್ಲಿ ತಬಲ ಬೆಳಿತಾರೆ. ಅದು ಮೃದಂಗಂ ಇದ್ದಂಗೆ ಅಂತ ಗೆದ್ದಿರ್ತೀನಿ ಬಾಲ ಹಿಡ್ಕೊಂಡು ಹೋಗುವಂಥವ್ರು.
ಹೀಗಾಗಿ ಇಲ್ಲಿ ಒಂದು ಕಡೆ ಅಹೋರಾತ್ರಿ ಧರಣಿ ಸ್ವತಂತ್ರ ಉದ್ಯಾನವನದಲ್ಲೇ ಹೌದು ಬೆಲೆ ಏರಿಕೆ ಮಾಡಲಿ ಸಂತೋಷದ ಮಾಡಲೇಬೇಕಾದ್ದು. ಜನ ಸೋತು ಹೋಗಿದ್ದಾರೆ, ಬದುಕು ಕಷ್ಟ ಆಗ್ಯದ, ಕೊಳ್ಳುವ ಸ್ಥಿತಿ ಇಲ್ಲ, ಕಿಸೆಯಲ್ಲಿ ಹಣ ಇಲ್ಲ, ದುಡಿತಾನಂದ್ರೆ ಉದ್ಯೋಗ ಇಲ್ಲ. ಉದ್ಯೋಗದ ಮಾಡಿರಿ, ಪಕೋಡ ಮಾರ್ರಿ, ಮತ್ತೊಂದು ಮಾರ್ರಿ ಅಂತ ಹೇಳ್ತಾರೆ. ಅವ್ರಿಗೆ ಬೇಕಾದ ಜನ ಅವ್ರ ಪರವಾಗಿ ಮಾತಾಡ್ತಾರೆ. ಅದೇ ರೀತಿ ಗೋಧಿ ಮೀಡಿಯಾ ಇದ್ದಿದ್ದು ಇಲ್ಲೇನೂ ಇಲ್ಲೇ ಇಲ್ಲಪ್ಪ, ಎಲ್ಲ ಆರಾಮ ಓದಿವಿ ಅನ್ನೋ ತೋರಿಸ್ತದೆ. ಹೀಗಾಗಿ ಇವತ್ತು ಏನಪ್ಪ ಅಂತಂದ್ರೆ ಬೆಲೆ ಏರಿಕೆಯಿಂದಾಗಿ ಜನ ಕಂಗಾಲಾಗಿದ್ದಾರೆ. ಅವ್ರ ನೋವುಗಳನ್ನು ಯಾರೂ ಹೇಳ್ತಾ ಇಲ್ಲ. ಆರಾಮಿದ್ದಾರೆ, ಸೌಖ್ಯದಿದ್ದಾರೆ, ಅವ್ರಿಗೇನು ಚಿಂತೆ ಇಲ್ಲ, ನಾವೆಲ್ಲ ಪರ್ಪರೇಟಿವ್ಲಿ ಹ್ಯಾಂಡಲ್ ಮಾಡ್ತಾಯಿದ್ದೀವಿ ಅಂಥೇಳಿ ಈ ಬಿ ಜೆ ಪಿಯವರಾಗಿರ್ಬೋದು ಮತ್ತು ಇವರು ಕಾಂಗ್ರೆಸ್ಸಿಗರು ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಗ್ಯಾರಂಟಿ ಕೊಟ್ಟಿವಲ್ರಿ ಕರ್ನಾಟಕದಲ್ಲೇ, ಜನ ಆರಾಮಾಗಿದ್ದಾರೆ, ಆರಾಮ ಪುಕ್ಕಟ ಬಸ್ಸಾಗ ಹೇಳ್ತಾರೆ. ಹೆಣ್ಮಕ್ಳು ಏನು ಬೇಕು ಅವ್ರಿಗೆ ತಿಂಗಳ 2,000 ರೂಪಾಯಿ ಕೊಡ್ತೀವಿ ನಾವು ಗೃಹಲಕ್ಷ್ಮಿಯಿಂದ, ಮತ್ತು ಅನ್ನ ಬಾಕಿ ಕೊಡ್ತಾಯಿದ್ದೀವಿ 10 ಕಿಲೋ ಅಕ್ಕಿ ಒಬ್ಬರಿಗೆ. ಹೀಗೆ ಇವರು ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲ ಎಲ್ಲಿವರೆಗೆ ಅಂತ ದರ ಏರಿಕೆ ಆಗ್ತಾಯಿದೆ, ಅಂತ ನಿಲ್ಲುವುದಿಲ್ಲ. ಈಗ ನಿಮ್ಗೆ ಒಂದ್ಬಿಟ್ಟು ಹಲವು ಸಲ ಹೇಳಿದ್ದೀನಿ ನಾನು, 204 ಕೋಟಿ ರೂಪಾಯಿಗಳು ಸಾಲ ಮಾಡಿದ್ವಿ, 4 ಲಕ್ಷ ಕೋಟಿ ರೂಪಾಯಿಗಳು ಸಾಲ ಮಾಡಿದ್ದೀವಿ. ಆ ಸಾಲದ ಬಡ್ಡಿ ಎಷ್ಟಾಗ್ತದೆ? ಆ ಬಡ್ಡಿ ತುಂಬ ಸ್ಥಿತಿಯೊಳಗೆ ಸಹಿತ ನಾವು ನಿಧಾನಕ್ಕೆ ಬರ್ತಾಯಿಲ್ಲ. ಅದ್ರ ಜೊತೆಗೆ ಹೊಸದಾಗಿ ಅಮೇರಿಕ ಒಂದು ನಮ್ಮೆಲ್ಲ ಕಂಡೀಷನ್, ನಮ್ಮಲ್ಲಿ ಎಲ್ಲ ಖರೀದಿ ಮಾಡಿರಿ, ಬೇರೆ ಕಡೆ ಹೋಗೋಂಗಿಲ್ಲ, ಬ್ರಿಕ್ಸ್ಗೆ ಹೋದ್ರೆ ನಾವು ನಿಮ್ಮನ್ನು ಬಿಡೋದಿಲ್ಲ, ರಷ್ಯಾ ಜೋಡಿ ಅಲ್ಲಿ ಪೆಟ್ರೋಲಿಯಂ ಖರೀದಿ ಮಾಡುವಂಗಿಲ್ಲ, ಪೆಟ್ರೋಲಿಯಂ ಆಯಿತು ಮತ್ತೇನೋ ಆಯಿತು, ನಮ್ಮಲ್ಲೇ ಖರೀದಿ, ಶಸ್ತ್ರಾಸ್ತ್ರ ನೀವು ಯುದ್ಧ ಮಾಡ್ತಿರಲ್ಲ ನಮ್ಮಲ್ಲೇ ತೊಗೊಳ್ರಿ, ಮತ್ತು ನೀವು ಎಷ್ಟು ಟ್ಯಾಕ್ಸ್ ಹಚ್ತೀವಿ ನಾವು ಅಷ್ಟೇ ಟ್ಯಾಕ್ಸ್ ಹಚ್ತೀವಿ, ನೀವು 10 ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ನಾವು 10 ರೂಪಾಯಿ ಹಾಕ್ತೀವಿ, ನೀವು 20 ಆಗಿಲ್ಲ ನಾವು 20 ಹಾಕ್ತೀವಿ, ಹೀಗೆಲ್ಲ ಮಾಡ್ತಾಯಿದ್ದಾರೆ. ಇವರೆಲ್ಲರೂ ನೋಡೋಕ್ಕೆ ಜನಸಾಮಾನ್ಯ ಪರಿಸ್ಥಿತಿ ಏನು ನಿಧಾನಕ್ಕೆ ಇನ್ನೊಂದು ಮಾತು ಗಮನಿಸ್ಬೇಕಲ್ಲಿ, ಸರ್ಕಾರದ ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾದ್ದು. ಈ ಕಾರ್ಪೊರೇಟ್ರವರು ಹೊಸ ಕಾರ್ಪೊರೇಟ್ರು ಬರ್ತಾ ಇದ್ದಾರೆ ಇಂಟರ್ನ್ಯಾಷನಲ್ಲಿ, ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಉಳಿದ ಜನ ಬರ್ತಾ ಇಲ್ಲ. ಇಲ್ಲಿ ಫ್ಯಾಕ್ಟ್ರಿ ಮಾಡೋದಕ್ಕೂ ಮತ್ತದಕ್ಕೂ ಬರ್ತಾ ಇದ್ದಾರೆ, ಮಾಡ್ಕೊಂಡು ತಾವು ಮಾಡ್ಕೊಂಡು ಅದನ್ನ ಲಾಭ ಮಾಡ್ಕೊಂಡು ಕಡಿಮೆ ಒಂದು ಏನಪ್ಪ ಅಂತಂದ್ರೆ ಲೇಬರ್ ಚಾರ್ಜ್ ಕೊಟ್ಟು ಹೆಚ್ಚು ಲಾಭ ಮಾಡ್ಕೊಂಡು, ಭೂಮಿ ಫ್ರೀ, ನೀರು ಫ್ರೀ, ಜೊತೆಗೆ ಲೇಬರ್ ಕಾಸ್ಟ್ ಕಡಿಮೆ, ತಂತ್ರಜ್ಞಾನ ಬಿಟ್ಕೊಡೋಂಗಿಲ್ಲ. ನಾವು ಇಲ್ಲೇ ತಯಾರು ಮಾಡ್ತೀವಿ ಅನ್ನೋದು, ಇಲ್ಲೇ ತಯಾರು ಮಾಡಿ ಟ್ಯಾಕ್ಸ್ ಹೆಚ್ಚು ಬಿಡೋದು ಅವರಿಗೆ. ಹೀಗಾಗಿ ಇವೆಲ್ಲ ದೃಷ್ಟಿಯಲ್ಲೇ ಈ ದೇಶದ ಪರಿಸ್ಥಿತಿ ಗಂಭೀರ ಆಗಲಿದೆ ದಿನದ ದಿನಕ್ಕೆ. ಅದರ ಮತ್ತೆ 2 ರೂಪಾಯಿ ಡೀಸೆಲ್ಗೆ ದರ ಏರಿಸಿದ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ. ಕೇಳಿದ ತಕ್ಷಣ ಬ್ಯಾಡ ಸರಿ ನಾವು ಕಡಿಮೆ ಮಾಡಿದ್ವಿ, ಉಳಿದ ರಾಜ್ಯಗಳಿಗಿಂತ ಕಡಿಮೆ ಐತಿ ನೋಡಿರ್ಬೇಕಾದ್ರೆ. ಬೆಂಗಳೂರಾಗ 91 ರೂಪಾಯಿ, 2 ರೂಪಾಯಿ, 91.2 ಪೈಸೆ ಐತಿ. ಹೊಸೂರು ಅಂದ್ರೆ ತಮಿಳ್ನಾಡಿನಾಗ 94 ರೂಪಾಯಿ 42 ಪೈಸೆ ಐತಿ. ಅವ್ರಿಗೆ ಕಡಿಮೆ ಇದ್ದಿಲ್ಲ ನಮ್ಮದು ರೇಟ್ ಅಂತ ಕೇಳ್ತಾ ಇದ್ದಾರೆ. ಮತ್ತು ಕಾಸರಗೋಡು ಕೇರಳದ್ದು 95.66 ಐತ್ರಿ, 95 ರೂಪಾಯಿ 66 ಪೈಸೆ ಐತಿ. ನಮಗೆ ಹೆಚ್ಚಿದ್ದಿಲ್ಲ ಅದು. ಅದೇ ಕಾಲಕ್ಕೆ ಅನಂತಪುರ ಆಂಧ್ರ ಪ್ರದೇಶದಲ್ಲೇ 97 ರೂಪಾಯಿ 35 ಪೈಸೆ ಐತಿಲ್ಲ ರೀ ತುಟ್ಟಿ ಎಲ್ಲ ಅನ್ನೋದು, ನಾವು ಸೊಯ್ಬಿಟ್ಟಿದ್ದೀವಿ. ಹೈದರಾಬಾದ್ ತೆಲಂಗಾಣದಾಗ 95 ರೂಪಾಯಿ 70 ಪೈಸೆ ಐತಿ. ಕಾಗಲ್ ಮಹಾರಾಷ್ಟ್ರದಾಗ 91 ರೂಪಾಯಿ 7 ಪೈಸೆ ಐತಿ. ನೋಡಿ ಅವರೆಲ್ಲರಿಗಿಂತಲೂ ನಾವು 91 ರೂಪಾಯಿ 2 ಪೈಸೆ ಈಗ ಹಾಕಿರು, 2 ರೂಪಾಯಿ ಹಾಕಿರು ಇಷ್ಟ ಆಗೈತೆ ಅಂತೇಳಿ ತಮ್ಮ ಡುಬ್ಬನ್ನು ತಾವು ಚಪ್ಪರಿಸ್ಕೊಳ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಈ ಡೀಸೆಲ್ ಯಾರು ಬಳಸ್ತಾರಪ್ಪ? ಟ್ರಕ್ಗಳು, ಸಾರಿಗೆ ಬಸ್ಸುಗಳು, ಕಾರುಗಳು, ಶಾಲಾ ವಾಹನಗಳು, ಕೃಷಿ ಚಟುವಟಿಕೆ ಟ್ಯಾಕ್ಟ್ರಿಗಳು, ಚಟುವಟಿಕೆ ಮುಂದೆ ನೀರಿನ ಟ್ಯಾಂಕರ್ಗಳು, ಮತ್ತು ಕೃಷಿ ಉತ್ಪನ್ನಗಳ ಸಾಗಣೆ, ಡೀಸೆಲ್ ಜನರೇಟರ್ ಅವಲಂಬಿತ ಕೈಗಾರಿಕೆಗಳು, ಉದ್ಯಮ ಮತ್ತು ಸೇವೆಗಳು, ಕಟ್ಟಡ ನಿರ್ಮಾಣ ಕಾಮಗಾರಿಗಳು, ಅರ್ತ್ ಮೂವಿಂಗ, ಕೊಳವೆ ಬಾವಿ, ರಸ್ತೆ ನಿರ್ಮಾಣ ಕಾಮಗಾರಿ ಇವೆಲ್ಲ ನಡೀತಾವೆ. ಇವೆಲ್ಲ ನಡೆಯೋದ್ರಿಂದಾಗಿ ಈಗ 2 ರೂಪಾಯಿ ಕಡಿಮೆ ಇತ್ತು, 2 ರೂಪಾಯಿ ಹಾಕಿದ ತಕ್ಷಣ ಇನ್ನಷ್ಟು ತೊಂದರೆ ಅನುಭವಿಸ್ತವೆ, ಇನ್ನಷ್ಟು ತುಟ್ಟಿ ಆಗ್ತದೆ ಮಾರ್ಕೆಟ. ಇವ್ರು ಹೇಳ್ಬೋದು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನೋ ಕಡಿಮೆ ಅಷ್ಟೇ 2 ರೂಪಾಯಿ ಹೆಚ್ಚು ಉಳಿದ್ರೆ ಇದಕ್ಕೆ ಹೆಚ್ಚೈತಿ ಅಂತ. ಇದು ಪರಿಹಾರ ಅಲ್ಲ. ಪರಿಹಾರ ಇನ್ನೂ ಮೊದಲಿನದೆಲ್ಲ ಉಳಿಸ್ಕೊಂಡು ಇನ್ನಷ್ಟು ಕಡಿಮೆ ಮಾಡಬೇಕು ದರಗಳನ್ನು. ಅದು ಯಾವಾಗ ಆಗ್ತದಂತ ಅದು ಆಗೋದು ಭಾಳ ಸರಳದ ರೀ. ಎಲ್ಲರಿಗೂ ಉದ್ಯೋಗ ಸಿಕ್ಕಾಗ ಹಾಗೆ ಆಗ್ತದೆ, ಪ್ರಶ್ನೆ ಇಲ್ಲ. ಉದ್ಯೋಗ ಕೊಡೋರು ಯಾರು ಆ ದಿಶೆಯಲ್ಲಿ ಚಿಂತನೆ ಮಾಡಬೇಕಾಗಿ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಆಯಿತು ಮಧ್ಯಾಹ್ನ ಬೆಲೆ ಏರಿಕೆ ಅಂತ ತಿಳಿಬೇಕಾಗಿತ್ತು ಅಂದ್ರೆ ಸ್ವತಃ ಇಲ್ಲೇ ಪ್ರೊಡಕ್ಷನ್ ಸ್ಟಾರ್ಟ್ ಆಗಬೇಕು, ಉದ್ಯೋಗ ಸ್ಟಾರ್ಟ್ ಆಗಬೇಕು. ಅದು ಆಗ್ತಾಯಿಲ್ಲ, ಎಲ್ಲರಿಗೂ ಉದ್ಯೋಗ ಇಲ್ಲ. ಕೃಷಿ ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಉದ್ಯೋಗ ಕೊಡುವಂಥದ್ದು, ಅದಕ್ಕೆ ಮಾರ್ಕೆಟ್ ಇಲ್ಲ. ಇವೆಲ್ಲ ವಿಷಯ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಂಡ್ರೆ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು, ಯಾರದೇ ಸರ್ಕಾರ ಆಗಿರ್ಬೋದು, ಬೆಲೆಯನ್ನು ಇಳಿಸ್ಬೋದು. ಆದರೆ ಈಗಿನ ಸ್ಥಿತಿ ಒಳಗೆ ಬೆಲೆ ಇಳಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇನ್ನು ಮತ್ತು ಕಾರ್ಪೊರೇಟ್ ಕೈಯಿಂದ ನಮ್ಮ ನೋವು ಯಾರಿಗೆ ಹಾಕೊಳ್ಳಾಗ್ತಾರೆ ಈಗ ನಮ್ಮ ಮೋದಿಜಿಯವರು ಮತ್ತು ಸಿದ್ದರಾಮಯ್ಯರು ಅವರು ಅಷ್ಟೇ, ಎಲ್ಲರೂ ಅದನ್ನು ಪ್ರಪೋಸ್ ಮಾಡ್ತಾರೆ, ಎಲ್ಲರೂ ಅಷ್ಟೇ ಕಾರಣ. ಅದಕ್ಕೆ ಇನ್ನು ಇಂಟರ್ನ್ಯಾಷನಲ್ ಕಾರ್ಪೊರೇಟ್ ಕೈಯಾಗ ಎಲಾನ್ ಮಸ್ಕ್ ಅಂತವ್ರು ಕೈ ಕೊಡ್ಲಿಕ್ಕೆ ಇನ್ನು ಪರಿಸ್ಥಿತಿ ಏನೇನೋ ಗೊತ್ತಿಲ್ಲ. ಅಮೇರಿಕ ಅಂತ ಸ್ಪಷ್ಟ ಹೇಳಿದೆ, ಮೊದಲು ನಮ್ಗೆ ಅಮೇರಿಕ ಮುಖ್ಯಪ್ಪ, ಆಂಧ್ರ ಉಳಿದವರೆಲ್ಲ. ಅದಕ್ಕಾಗಿ
ಟ್ಯಾಕ್ಸ್ ಏನು ಹೆಚ್ಚಾಗ್ತದೆ, ನಾವಂತೂ ದೊಡ್ಡ ತಪ್ತಾ ಇಲ್ಲ ಅಂತ ಹೇಳ್ತಾ, ಇದೆಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗೊಂದಲದ ರಾಜಕೀಯದಿಂದಾಗಿ ಅಥವಾ ತಿಳುವಳಿಕೆ ಇಲ್ಲದ ರಾಜಕೀಯದಿಂದಾಗಿ ಆಡಳಿತದ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಚಿಂತನೆ ಮಾಡಲಾರದು, ವ್ಯವಸ್ಥೆಯನ್ನು ಬದಲಾಯಿಸಲಾರದ ಕಾರಣಕ್ಕಾಗಿ ಇವತ್ತು ಬೆಲೆ ಏರ್ತಾ ಇದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೆಚ್ಚು ತಾರಬೇಕು ಸತ್ಯದ ಕೈಗಳಲ್ಲಿ ವಂದನೆಗಳು.